ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ರಾಯಚೂರು ಬಿ ರಾಮಣ್ಣ ನಾಯ್ಕ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮಾನ್ವಿ ತಾಲೂಕು ಘಟಕಕ್ಕೆ ದೇವೇಂದ್ರ ನಾಯ್ಕ ಮಾನ್ವಿ ಇವರನ್ನ ತಾಲೂಕು ಅಧ್ಯಕ್ಷ ಎಂದು ನೇಮಕ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ನಾಯ್ಕ ಮಾತನಾಡಿ, ಕೂಡಲೇ ಸಂಘದ ಎಲ್ಲಾ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಂಘಟನೆಯ ಬಲವರ್ಧನೆಗಾಗಿ ಶ್ರಮಿಸಬೇಕು ಎಂದಿದ್ದಾರೆ. ನಂತರ ತಾಲೂಕಾಧ್ಯಕ್ಷರಾಗಿ ಆಯ್ಕೆಯಾದ ದೇವೇಂದ್ರ ನಾಯಕಗೆ ಅವರ ಅಭಿಮಾನಿ ಬಳಗ ಸನ್ಮಾನಿಸಿ ಗೌರವಿಸಿದರು. ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳಿಗೆ ಮುಂಜಾನೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಸಮಾಜದಲ್ಲಿ ನಾನು ಸಮಾಜಕ್ಕಾಗಿ ಸುಮಾರು 17ರಿಂದ 20 ವರ್ಷಗಳ ಕಾಲ ಸಮಾಜಕ್ಕಾಗಿ ದುಡಿದಿದ್ದೀನಿ ಅಂತಕ್ಕಂಥ ಮಾತನಾಡಿದೆ. ಸಮಾಜದ ಜೊತೆಗೆ ದುಡಿಯೋ ಜೊತೆಗೆ ಸಮಾಜಕ್ಕಾಗಿ ನಾವು ದುಡಿದ್ರೆ ಸಮಾಜ ನಮಗೆ ಒಂದಿಲ್ಲ ಒಂದು ದಿನ ಒಂದು ಉತ್ತುಂಗವಾದಂಥ ಒಂದು ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಈ ಎರಡು ಮಾತಿಲ್ಲ. ಯಾಕಂದರೆ ನಾವು ಸಮಾಜವನ್ನು ನಾವು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸ್ತದೆ. ಇದು ಯಾಕಂದರೆ ನಾವೇ ಬೆಳೆಯಲಾರ್ದ ನಾವು ಸಮಾಜವನ್ನು ಬೆಳೆಸೋಕೆ ಹೋದ್ರೇನಪ್ಪ ಅಂದರೆ, ಮೊದಲು ಹೇಳ್ತಲ್ಲ, ಒಂದು ಕಡೆ ಸ್ವಾಮೀಜಿಗಳು ಒಬ್ಬರು ಹೇಳ್ತಾರೆ, ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆ ಮಾಡಿ ಸುದ್ದಿ ಆಗಬೇಡಿ, ಸದ್ದಿಲ್ಲದೆ ಸೇವೆ ಮಾಡಿ ತನ್ನ ಹೆಸರು ತಾನೇ ಅದು ಮುಂಚೂಣಿಯಲ್ಲಿ ಬರ್ತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ಈಗಾಗಲೇ ನಮ್ಮ ಸಮಾಜದ ಬಂಧುಗಳಿಗೆ ಹೇಳೋದಿಷ್ಟೇ, ಸಮಾಜದಲ್ಲಿರುವಂಥ ಇವತ್ತು ಎಷ್ಟೋ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮೊದಲೇನಪ್ಪ ಅಂದರೆ, ನಾವು ಶಿಕ್ಷಣದಿಂದ ಒಂದು ವಂಚಿತರಾಗಿರಲ್ಲ, ಅವರನ್ನು ಸಣ್ಣ ಮಕ್ಕಳಿಗೆ ಏನಪ್ಪ ಅಂದರೆ ಉತ್ತಮವಾದಂಥ ಶಿಕ್ಷಣವನ್ನು ನಾವು ಕೊಟ್ಟಾಗ ಮಾತ್ರ ನಾವು ಸಹೋದರ ಸಮಾಜದವರು ಯಾವ ರೀತಿಯಾಗಿ ಉನ್ನತವಾದಂಥ ಸ್ಥಾನಮಾನಗಳನ್ನು ಪಡ್ಕೊಂಡಾರ ಹಾಗೆ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಸಮಾಜದ ಮಕ್ಕಳು ಇವತ್ತು ಬೆಳಿಬೇಕಾಗಿದೆ. ನಾವು ಬೆಳಿಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂದರೆ, ಮೊದಲ ಆದ್ಯತೆ ಏನಪ್ಪ ಅಂದರೆ, ಇವತ್ತು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈಗ ನಾವು ನಮ್ಮ ತಂದೆ ತಾಯಿಗಳು ನೀವು ಓದಿಲ್ಲ ಅಂದರೂ ಕೂಡ ಮಕ್ಕಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸ್ರಿ. ಇವತ್ತು ನಾವು ದುಡಿತಾ ಇದ್ದೀವಿ, ನಾವು ದುಡಿದು ನಮ್ಮ ಮಕ್ಕಳು ದುಡಿಬೇಕಂದ್ರೆ ಏನಾಗ್ತಪ್ಪ ಅಂದರೆ ಇವತ್ತು ನಮ್ಮ ಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಜನರೇನಪ್ಪ ಅಂದರೆ ಹೆಚ್ಚಿನ ಜನಸಂಖ್ಯೆ ಇದ್ದರೆ, ನಾನು ಸುಮಾರು 15 ವರ್ಷದಿಂದ ಸಂಘಟನೆ ಮಾಡಿ 17 ವರ್ಷ ಸಂಘಟನೆ ಮಾಡ್ಕೊಂಡು ನಾನು 17 ವರ್ಷ ಸಂಘಟನೆ ಮಾಡ್ಕೊಂಡ್ರೆ ಒಂದು ವರ್ಷ 85 ಸಾಮೂಹಿಕ ಲಗ್ನ ಮಾಡಿದ್ವಿ. ನಮ್ಮ ಸಮಾಜದವರೆಲ್ಲರೂ ನಮಗೆ ನಿಂತು ಸಪೋರ್ಟ್ ಮಾಡಿದ್ರು. ಎಲ್ಲ ಸಮಾಜ ಬಂಧುಗಳು ಎಲ್ಲರೂ ಸಪೋರ್ಟ್ ಮಾಡಿದರು. ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ನಮ್ಗೆ ಪ್ರತಿಯೊಂದರಲ್ಲಿ ರೆಸ್ಪಾನ್ಸು, ಹೌದಪ್ಪ ಮಾಡು, ಒಳ್ಳೇದಾಗಲಿ, ಇಂಥದ್ದು ಮಾಡಿದರೆ ನಮ್ಮ ಸಮಾಜ ಒಳ್ಳೇದಾಗ್ತದೆ, ನಮ್ಮ ಸಮಾಜನ ಬೆಳೀತದ, ನಮ್ಮ ಸಮಾಜ ನೋಡಿ ಇನ್ನೊಬ್ಬರು ಬೆಳೀತಾರ. ನಮ್ಮ ಹಳ್ಳಿಗಳಾಗ ಎಲ್ಲ ಸಮಾಜಗಳು ಹಿಂದುಳಿದ್ಬಿಟ್ಟವ, ನಮ್ಮ ಸಮಾಜ ಸ್ಪೆಷಲಾಗಿ ಹಿಂದುಳಿದ್ಬಿಟ್ಟದ. ಎಲ್ಲ ಸಮಾಜದಾಗ ಇದು ಹಿಂದೂ ಮುಸ್ಲಿಂ ಅದು ನಮ್ಮ ಒಂದೊಂದು ಹಳ್ಳಿಯಾಗ ಸಮಾಜ ನಮ್ದು ಕಲ್ತಿರ್ತದೆ, ಒಂದು ಹಳ್ಳಿಯಾಗ ಜಾಸ್ತಿ ಇರ್ತದೆ. ಅದಕ್ಕನ್ನೆಲ್ಲ ಹೊಂದ್ಕೊಂಡು ಹೋಗ್ಬೇಕು. ನಮ್ಮ ಸಮಾಜದವ್ರು ತಪ್ಪು ಮಾಡ್ಯಾರ, ಅವ್ರ ಸಮಾಜದವರು ತಪ್ಪು ಮಾಡ್ಯಾರ ಅನ್ನೋದಿಲ್ಲ. ಒಂದೇ ಥರ ಇಬ್ಬರನ್ನ ಸರಿಸವನಾಗಿ ನೋಡ್ಕೊಂಡು ಹೋಗ್ಬೇಕು. ಅದೊಂದು ನಮ್ಮ ಪದ್ಧತಿ. ನಮ್ಮದು ST ಅನ್ನೋದೊಂದು SC ನಮ್ಗೆ ಯಾಕೆ ಹಿಂದೆ ಹೋಗ್ತಾರೆ ಅಂದರೆ, ಹಿಂಗಾಗಿ ನಾವು ಲೇಟೆಸ್ಟ್ ಆಗಿಬಿಟ್ಟು ಎಲ್ಲರಿಗೂ ಯಾರ ಮನೆಗೆ ಅವ್ರು ಲೀಡರ್ ಆಗಿಬಿಡ್ತೀವಿ. ನಮ್ಮ ಸಮಾಜ ಉದ್ಧಾರ ಆಗೋದು ಯಾವಾಗ? ಉದ್ಧಾರ ಆಗ್ಬೇಕಂದ್ರೆ ಎಲ್ಲ ಊರುಗಳಲ್ಲಿ ತಿರುಗಾಗಿ ನಮ್ಮ ಸಮಾಜ ಹಿಂಗೈತೆ ಹಿಂಗಿಲ್ಲ ಅಂತ ಎಲ್ಲರಿಗೆ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಿದ್ಮೇಲೆ ಯಾವುದು ನೀರು ಯಾವುದೇ ಮಾಡೋಂಗಿಲ್ಲ, ಎಮ್ಮೆಗಳು ಯಾವುದೇನು ಮಾಡೋಂಗಿಲ್ಲ. ನಾವು ಮಾಡಿದ್ದೀವಿ ಅಲ್ಲ, ನಾವು ಮಾಡಿದರೆ ಎಮ್ಮೆಗೆ, ನಾವು ಮಾಡಿದರೆ MP, ಇಲ್ಲಾಂದರೆ MP ಇಲ್ಲ, ಯಾರೂ ಇಲ್ಲ. ನಮ್ಮದೇ ಮೇನ್ ಎಲ್ಲ ಸಮಾಜವರ್ಗಗಳು ಹೊಂದ್ಕೊಂಡು ಬಂದೀವಿ. ಇನ್ನೂವರೆಗೆ ಆಗಲಿ ಇಲ್ಲಿ ನಮ್ಮ ಮಾನ್ವಿ ತಾಲೂಕು ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಗೆ ಯಾವುದೇ ಥರದ ಗೊಂದಲ ಇಲ್ಲ. ಅವರು ಆ ಜಾತಿ ಈ ಜಾತಿ ಆ ಜಾತಿ ಅಂತ ಯಾರೂ ನೋಡಿಲ್ಲ, ನೋಡೋಕ್ಕೂ ಹೋಗಂಗಿಲ್ಲ. ನಮ್ಮ ಸಮಸ್ಯೆ ನಮ್ಮ ಜಾತಿ ಸಮಸ್ಯೆ ಬಂದಾಗ ನಿಂತು ಹೋರಾಟ ಎಲ್ಲ ಸಮಾಜವ್ರು ಏನು ಮಾಡ್ತಾರೆ, ಅದನ್ನು ನಮ್ಮ ಸಮಾಜ ನಿಂತು ಹೋರಾಟ. ನಾವು ಅಲ್ಲಿ ಕೆಲಸ ಐತೆ, ಇಲ್ಲಿ ಕೆಲಸ ಐತೆ, ಇಲ್ಲ ಹಂಗೂ ಹೋಗೋದು ಇಲ್ಲಿ ಹೋಗೋದು ಮಾಡೋದು. ಈಗೇನಪ್ಪ, ನಾವು ದೇವೇಂದ್ರ ನಾಯಕನ ತಾಲೂಕಾಧ್ಯಕ್ಷ ಮಾಡಬರ್ತೀವಿ. ಹಾಗಾಗಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾರೆ. ಎಲ್ಲ ಹಳ್ಳಿಯಾಗ ನಾವು ಹೇಳ್ತೀವಿ, ಗ್ರಾಮ ಘಟಕಗಳು ನಾವು ಭಾಳಷ್ಟು ಮಾಡೀವಿ.
ಕೆಲವರಂತರ ಯಾರು ಮಾಡಿಲ್ಲ ಅಂತಾರೆ, ನಾವು ಭಾಳಷ್ಟು ಮಾಡೀವಿ. ಸಮಸ್ಯೆಗಳಿಗೆ ಭಾಳಷ್ಟು ಕಷ್ಟ ಬಿದ್ದೀವಿ. ನಾವು ಸ್ವಂತ ಖರ್ಚಿಗೆ ಮಾಡ್ಕೊಂಡು ತಿರುಗಾಡಿ ಯಾವ ಸಮಾಜದಲ್ಲಿ ಏನಿಲ್ಲ ಸಣ್ಣಿಲ್ಲ ಮಾಡಿಲ್ಲ. ನಮ್ಮ ಸಮಾಜದಲ್ಲಿ ಒಂದು ಬ್ರ್ಯಾಂಡ್ ಐತೆ, ನಾಯಕ ಅಂತ ಒಂದು ಬ್ರ್ಯಾಂಡ್ ಐತೆ. ಆ ಬ್ರ್ಯಾಂಡಿಗೆ ಮಿಷನ್ ಹೋಗ್ಬೇಕು ಅಷ್ಟೇ. ಎಲ್ಲ ಸಮಾಜವರು ನಮ್ಗೆ ಲೈಕ್ ಮಾಡ್ತಾರೆ, ನಾವು ಅವ್ರಿಗೆ ಲೈಕ್ ಮಾಡಬೇಕು. ಈಗ ಒಂದೇ ಸಮಾಜ ಅಂತ ಹೋದರೆ ನಾವು ಉದ್ಧಾರ ಆಗಲ್ಲ. ಎಲ್ಲ ಸಮಾಜ ನಿಂತ್ಕೊಂಡು ಹೋದರೆ ನಾವು ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ಲೀಡ್ರುಗಳು ಏನು ಎಲ್ಲರಿಗೂ ಹೇಳ್ತಾರೆ, ನಮ್ಮ ಸಮಾಜ ನಾವು ಬಂದಾಗ ನೀರು ಯಾರು ಹೇಳಂಗಿಲ್ಲ. ನಾವೇ ಮೊದಲ ಆದ್ಯತೆ ಏನಪ್ಪ ಅಂದರೆ ಇವತ್ತು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈಗ ನಾವು ನಮ್ಮ ತಂದೆ ತಾಯಿಗಳು ನೀವು ಓದಿಲ್ಲ ಅಂದರೂ ಕೂಡ ಮಕ್ಕಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿಸ್ರಿ. ಇವತ್ತು ನಾವು ದುಡಿತಾ ಇದ್ದೀವಿ, ನಾವು ದುಡಿದ್ರೆ ನಮ್ಮ ಮಕ್ಕಳು ದುಡಿಬೇಕಂದ್ರೆ ನಾವು ಏನಾಗ್ತಪ್ಪ ಅಂದರೆ ಇವತ್ತು ನಮ್ಮ ಈ ಒಂದು ನಮ್ಮ ಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಜನರು ಏನಪ್ಪ ಅಂದರೆ ಹೆಚ್ಚಿನ ಜನಸಂಖ್ಯೆ ಇದ್ದರೆ ನಮ್ಮ ಸಮಾಜದವರು ವಾಲ್ಮೀಕಿ ಸಮಾಜದ ಬಂದರು. ಅದಕ್ಕಾಗಿ ಹೇಳೋದು ಇಷ್ಟ ಏನಪ್ಪ ಅಂದರೆ ಮೊದಲು ಏನಪ್ಪ ಅಂದರೆ ಈಗಾಗಲೇ ಒಳ್ಳೆಯ ಒಂದು ರೀತಿಯಲ್ಲಿ ಏನಂದರೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಎಲ್ಲಿವರೆಗೆ ಶಿಕ್ಷಣ ಮಕ್ಕಳಿಗೆ ಕೊಡ್ಸಂಗಿಲ್ಲ ಅಲ್ಲಿವರೆಗೆ ನಾವು ಹಿಂದುಳಿತೀವಿ ಅಂತಕ್ಕಂಥ. ಈಗ ನಾವೇನಪ್ಪ ಏನೋ ಮಾತಾಡೋದ್ರೆ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲಪ್ಪ, ನಾವು ಈ ರೀತಿಯಾಗಿ ನಾವೇನಾಗ್ತವಪ್ಪ ಅಂದರೆ ಹಿಂದುಳಿತೀವಿ ಅಂತಕ್ಕಂಥ. ಇವತ್ತು ನಮ್ಮ ಹೇಳೋದಿಷ್ಟೇ ನಾನು ನಮ್ಮ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಈಗ ನಿಮಗೆಲ್ಲ ಗೊತ್ತಿದೆ. ನಾನು ಭಾಳಷ್ಟು ವಿಸ್ತಾರವಾಗಿ ಹೇಳೋಕ್ಕೋಗಿಲ್ಲ. ಹಲವಾರು ಸಂಘಟನೆಗಳು ನಮ್ಮ ಸಮಾಜದಲ್ಲಿ ಇದಾವೆ. ಬೇರೆ ಸಂಘಟನೆಗಳ ಬಗ್ಗೆ ನಾವು ಬೇಡ, ನಾವು ನಮ್ಮ ಸಂಘಟನೆ ಏನು ಮಾಡ್ಬೇಕಪ್ಪ ಅಂದರೆ ಒಂದು ಶಕ್ತಿಯುತವಾಗಿ ಕಟ್ಟಿಕೊಂಡು ಅದನ್ನೇನು ಮಾಡ್ಬೇಕಪ್ಪ ಅಂದರೆ ಬಲಿಷ್ಠವಾಗಿ ಮಾಡಿದಾಗ ಮಾತ್ರ. ಹೇಳಿದ್ರು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, MLA MP ಗಳು ನಾವಿದ್ರೆ MLA MP ಗಳು. ಇವತ್ತು ನೀವೇನಾದರೂ ಒಂದು ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಕೊಂಡ್ರೆ MLA ಗಳು ನಿಮ್ಮ ಹತ್ರ ಬರ್ತಾರೆ, MP ಗಳು ನಿಮ್ಮ ಹತ್ರ ಬರ್ತಾರೆ, ಮಿನಿಸ್ಟರ್ಗಳು ನಿಮ್ಮ ಹತ್ರ ಬರ್ತಾರೆ. ಅಂದರೆ ಅಷ್ಟು ಬಲಿಷ್ಠವಾಗಿರ್ಬೇಕು. ನಾವು ಬಲಿಷ್ಠವಾಗ್ಲಾರ್ದು ಏನು ಮಾಡ್ತಪ್ಪ ಅಂದರೆ ಯಾವುದೋ ಒಂದು ಗಾಂಜಿ ಪಿಂಜಿ ಏನು ಮಾಡ್ತಪ್ಪ ಅಂದರೆ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿಬಿಡ್ತೀವಿ. ಆಮಿಷಕ್ಕೆ ಬಲಿಯಾಗಿ ಏನು ಮಾಡ್ತಪ್ಪ ಅಂದರೆ ನಮ್ಮತನವನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ. ಯಾವಾಗ ನಮ್ಮತನವನ್ನು ನಾವು ಕಳ್ಕೊಂಡ್ರೆ ಸಮಾಜ ಅವ್ರು ಸರಿಯಿಲ್ಲ ಅಂತಕ್ಕಂಥದ್ದು ಸಮಾಜದಲ್ಲಿ 4-6 ಮಾತುಗಳು ಮಾತಾಡ್ತಾರೆ ಜನರು. ಅದಕ್ಕೆ ನಾನು ಹೇಳಿದಷ್ಟು ಏನಪ್ಪ ಅಂದರೆ ಹಳ್ಳಿಗಳಲ್ಲಿ ಈಗೇನು ತಾಲೂಕು ಅಧ್ಯಕ್ಷರಾಗಿರ್ಬೋದು, ಏನು ಈಗಾಗಲೇ ಉಪಾಧ್ಯಕ್ಷರು ನಮ್ಮ ಯಲ್ಲಪ್ಪ ನಾಯಕರವರು ನಮ್ಮ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಉಪಾಧ್ಯಕ್ಷರಾಗಿ ಅವರು ಇದ್ದಾರೆ ಮೊದಲಿಂದನೂ ಕೂಡ. ಈಗಲೂ ಕೂಡ ಏನಪ್ಪ ಅವರು ಮುಂದುವರ್ಕೊಂಡು ಹೋಗ್ತಾರಂತಕ್ಕಂಥದ್ದು. ನಾನು ಹೇಳಿದಷ್ಟು ಏನಪ್ಪ ಅಂದರೆ ಮೊದಲು ಹಳ್ಳಿಗಳಲ್ಲಿ ಒಂದು ಗ್ರಾಮ ಘಟಕಗಳನ್ನು ಮಾಡಿರಿ, ಹಳ್ಳಿಗೆ ತಿರುಗ್ರಿ. ಆ ಹಳ್ಳಿಗೆ ತಿರುಗಿ ಆ ಹಳ್ಳಿಯಲ್ಲಿ ನಮ್ಮ ಸಮಾಜದ ಜ್ವಲಂತ ಸಮಸ್ಯೆಗಳಿದಾವ. ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ತಾವುಗಳೇನಪ್ಪ ಅಂತಂದರೆ ಒಂದು ಪಣ ತೊಟ್ಕೊಂಡು ಏನಪ್ಪ ಕೆಲಸ ಆಗೇ ಆಗ್ತದೆ. ನೀವು ಏನೇ ಇರಲಿ, ಈಗ ಅಧಿಕಾರ ಅಂತಕ್ಕಂಥದ್ದು ಹುದ್ದೆ ಅಂತಕ್ಕಂಥದ್ದು ಹುದ್ದೆ ಇದ್ದಾಗ ನಾವೇನು ಯಾವುದೇ ಅಧಿಕಾರಿ ಮಾಡಲಿ ಅವರು ಗೌರವವಾಗಿ ನಿಮ್ಗೆ ಮಾತಾಡಿಸ್ತಾರೆ. ಆಯ್ತು ಸರ್, ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನೇ ಸಮಸ್ಯೆ ಇವತ್ತು ಕಚೇರಿ ಸಮಸ್ಯೆ ಆಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಸಮಸ್ಯೆ ಇರ್ಬೋದು, ಸಮಾಜ ಅಂತ ಬಂದಾಗ ಸಮಾಜದ ಬಗ್ಗೆ ಸಮಾಜಕ್ಕಾಗಿ ಕಂಕಣ ಬರ್ತಾರೆ. ನಾವೇನು ಮಾಡೋದು, ನಾವು ಸಮಾಜಕ್ಕಾಗಿ ನಾವೇನು ಮಾಡ್ತಾ ಇದ್ವಿ ಅಂತಕ್ಕಂಥದ್ದನ್ನ ನೀವು ಮೈಗೂಡಿಸ್ಕೊಳ್ರಿ. ಹಳ್ಳಿಗೆ ಹೋಗಿ ಹಳ್ಳಿಗಳಲ್ಲಿ ಗ್ರಾಮ ಘಟಕಗಳನ್ನು ಮಾಡಿರಿ. ಗ್ರಾಮ ಘಟಕಗಳು ಮಾಡೋದ್ರಿಂದ ಏನಾಗ್ತಪ್ಪ ಅಂದರೆ ಸಂಘಟನೆ ಅಂತಕ್ಕಂಥದ್ದು ಇದು ಬಲಿಷ್ಠವಾಗಿ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ನಾವು ತಗೊಂಡ್ವಿ ಅಧ್ಯಕ್ಷರಾಗಿ ನಮ್ಮ ಪದವಿ ನಮ್ಮ ಹತ್ರ ಐತೆ, ಪದವಿ ಇರೋದಕ್ಕಿಂತ ಏನಪ್ಪ ಅಂದರೆ ನಾವೇನು ಕೆಲಸ ಮಾಡಿವಂತಕ್ಕಂಥದ್ದು ಸಮಾಜ ನಮ್ಮನ್ನು ಏನು ಮಾಡ್ತಪ್ಪ ಅಂದರೆ ಗುರುಸ್ತದೆ. ಕೆಲಸ ಮಾಡ್ಬೇಕು, ಕೆಲಸ ಮಾಡಿದಾಗ ಮಾತ್ರ ನಾವು ಗುರುಸೋಕ್ಕಾಗ್ತದೆ. ನಾವೇನು ಈಗಂದರೆ ನಮ್ಮ ಕೆಲಸನೇ ಸಮಾಜಕ್ಕೆ ನಮ್ಮನ್ನು ಕೊಂಡೊಯ್ತದೆ. ನಾವೇನು ಮಾಡಿಲ್ಲಪ್ಪ ಅಂದರೆ ಅದೇನು ಮಾಡಿನಪ್ಪ ಸುಮ್ಮನೆ ಅಧ್ಯಕ್ಷ ಆಗಿನ ಮನೆ ಕೊಂತಾನಂತ ಅಂತಾರೆ. ಅದಕ್ಕಾಗಿ ಏನಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಬರುವಂಥ ದಿನಮಾನಗಳಲ್ಲಿ ಏನು ಯಾವ ರೀತಿಯಾಗಿ ಒಂದು ಸಂಘಟನೆಯನ್ನು ಕಟ್ಟಬೇಕಂತಂದರೆ ನಾವು ಕೂಡ ನಮ್ಮ ಜೊತೆಗೆ ನಾವು ಬೆನ್ನೆಲುಬಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲೇ ಕರೆದ್ರು ಕೂಡ ನಾವು ಸಂಘಟನೆಯಲ್ಲಿ ಕೂಡ ನಾವು ಸಮಾಜದಿಂದ ಬಂದರೆ ಸಮಾಜಕ್ಕಾಗಿ ಎಲ್ಲೇ ಕರಲಿ ಸಮಾಜಕ್ಕಾಗಿ ದುಡಿಯುವಂಥ ಕೆಲಸ ಇವತ್ತಿನಿಂದ ನಾನು ಮಾಡ್ತೀನಿ. ಯಾಕಂದರೆ ನಾನು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಸಂಘಟನೆ ಅಂತಕ್ಕಂಥದ್ದು ಹೆಂಗಿರ್ತಪ್ಪ ಅಂದರೆ ನಾವೇನು ಹಾಕ್ಕೊಡ್ತೀವೋ ಆ ಮಾರ್ಗದರ್ಶನ ಮುಖಾಂತರ ಹೋದರೆ 100% ಸಕ್ಸಸ್ ಆಗ್ತದೆ. ಯಾಕಂದರೆ ನಾನು ನೋಡಿದ್ದೀನಿ ಅಂತಕ್ಕಂಥದ್ದು. ಸಂಘಟನೆಯಲ್ಲಿ ಏನೇ ಇರಲಿ, ಎಲ್ಲಿ ಗ್ರಾಮ ಘಟಕಗಳು ಮಾಡ್ತಾರೆ ಆ ಗ್ರಾಮ ಘಟಕಗಳನ್ನು ಬಂದು ಆ ಗ್ರಾಮ ಘಟಕದಲ್ಲಿ ಕೂಡ ಅಲ್ಲಿ ಜನರಿಗೆ ಮನವರಿಕೆ ಮಾಡಿ ಒಂದು ಮಾಡುವಂಥ ಸಮಾಜದಲ್ಲಿರೋದು ನಮ್ಮ ಸಮಾಜದಲ್ಲಿ ಏನಾಗ್ತದೆ ಅಂದರೆ ಅವ್ರೇನು ಮಾಡ್ತಾರ ಸರ್ ಅವ್ರೇನು ಮಾಡ್ತಾರ ಇವ್ರೇನು ಮಾಡ್ತಾರ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ದಯವಿಟ್ಟಿಂದವಾಗಲಿ ಯಾರೇ ಇರಲಿ ಇವೇನು ಮಾಡ್ತಾರಪ್ಪ ಅಂದರೆ ಈಗ ನಾವು ಎಷ್ಟು ಮಂದಿ ಕುಂತೀವಲ್ಲ ನಮ್ಮಲ್ಲೇ ಒಂದು ಏನೋ ಸಮಸ್ಯೆ ಉದ್ಭವ ಆಗ್ಬಿಡ್ತದೆ. ಅವ್ರ ಅಧ್ಯಕ್ಷರಾಗಿರಪ್ಪ ನಮ್ದೇನು ಕೆಲಸ ಯಾವತ್ತಿಲ್ಲ. ಕೇವಲ ಅಧ್ಯಕ್ಷ ನಾಮವಾಸ್ತೆ ಅಧ್ಯಕ್ಷ, ಎಲ್ಲರೂ ಅಧ್ಯಕ್ಷರಿದ್ದಂಗೆ ಎಲ್ಲರೂ ಕೂಡಿಕೊಂಡು ಹೋದ್ರೆ ಮಾತ್ರ ಅಧ್ಯಕ್ಷ
ಮೇಲೆ ಅಧ್ಯಕ್ಷತೆ ಅಂತಕ್ಕಂಥ. ಎದಕ್ಕಪ್ಪ ಅಂದರೆ ನಾವು ಇಷ್ಟು ಮಂದಿ ಎಲ್ಲರ ಅಧ್ಯಕ್ಷರಾಗಕ್ಕೆ ಆಗಲ್ಲ. ಇಷ್ಟು ಮಂದಿ ಒಬ್ಬರು ನಾಯಕನನ್ನು ನಾವು ಸೃಷ್ಟಿ ಮಾಡಬೇಕು. ನೋಡಪ್ಪ ನೀನು ಮುಂದೆ ನಾವು ಹಿಂದಿರ್ತು ಅಂತಕ್ಕಂಥದ್ದು. ಅದಕ್ಕೆ ಅದೇ ರೀತಿಯಾಗಿ ಏನಪ್ಪ ಅಂದರೆ ಕೇವಲ ಮುಂದೆ ಬಿಟ್ಟು ಏನಪ್ಪ ಅಂದರೆ ಹಿಂದೆ ಬೇರೆ ಕೆಲಸ ಮಾಡುವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ. ದಯವಿಟ್ಟು ಹೇಳೋದಿಷ್ಟೇ, ಯಾವತ್ತೂ ಕೂಡ ಏನಪ್ಪ ಅಂದರೆ ಏನು ಗೊತ್ತಾಗಲಿಲ್ಲ. ಏನಂದ್ರೆ ಯಾವ ಮನುಷ್ಯರಿಗೂ ಕೂಡ ಬರ್ತಾ 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 ನಾವು ಹೋದ್ರೆ ಗೊತ್ತಾಗ್ತದ. ಈಗ ನಾವು ಈ ಮಾತಾಡಕ್ಕೆ ಬರಂಗಿಲ್ಲ, ನಾನು ಮಾತಾಡಕ್ಕೆ ಬರ ಭಾಳ ಅದ್ಭುತವಾಗಿ ಮಾತಾಡೋದು ನಮ್ಮ ಜಿಲ್ಲಾಧ್ಯಕ್ಷರು. ಯಾಕಂದರೆ ಏನು ಒಂದು ಕೂಡ ನನ್ನ ತಪ್ಪಾಗಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಏನಾಗ್ಬಿಡ್ತಪ್ಪ ಅಂದರೆ ಈಗ ಮಾತಾಡಿದ್ರೆ ಏನಾಗ್ಬಿಡ್ತಾರೆ, ನಟೇಶ್ ಮಾಡ್ರಪ್ಪ ಏನು ಮಾತಾಡಂಗಿಲ್ಲ, ಭಾವನೆಗಳು ಸಮಾಜದಲ್ಲಿದ್ದಾವೆ, ಅದನ್ನೆಲ್ಲವನ್ನು ಏನಪ್ಪ ಅಂತಂದರೆ ಅದನ್ನು ಮೈಗೂಡಿಸ್ಕೊಂಡು ಏನಪ್ಪ ಅಂದ್ರೆ ಬಿಟ್ಟು ಮಾತಾಡ್ರಿ. ಏನು ಮಾತಾಡೋಕ್ಕೆ ಭಯ ಇಲ್ಲ. ನಾವೇನು ಹುಲಿನೆಲ್ಲ ಕಾಡಿನಲ್ಲಿ ಯಾರು ಮಾತಾಡ್ತಾ 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 ಏನಪ್ಪ ಅಂದ್ರೆ ಇವತ್ತು 100% ನಾವು ಹೇಳಕ್ಕೆ ಸಾಧ್ಯ ಆಗ್ತದೆ. ಹೇಳೋದಿಷ್ಟೇ ಏನಪ್ಪ ಅಂದರೆ ನೂತನವಾಗಿ ಏನಪ್ಪ ಅಂದರೆ ಅದಕ್ಕೆ ಎಷ್ಟು ಮಾತಾಡಿದ್ರು ಕೂಡ ಸಮಾಜದ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ. ಯಾಕಂದ್ರೆ ನಾನು ಹಲವಾರು ಕಡೆ ನಮ್ಗೆ ಹೋಗಿ ಸಮಾಜದ ಬಗ್ಗೆ ಸಮಾಜ ಅಂತ ಬಂದಾಗ ನೀವು ರಾತ್ರಿ 12 ಗಂಟೆಗೆ ನಾನು ಸಮಾಜಕ್ಕಾಗಿ ಬಿಡ್ತೀನಿ. ಸಮಾಜ ಅಂತ ಏನೇ ಇರಲಿ, ಯಾವುದೇ ಇಲ್ಲ, ನಾವು ಯಾವ ಸಂಘಟನೆಗಳು ಕರೆದ್ರು ಕೂಡ ಇವತ್ತು ಕೂಡ ಹೋಗಿ ನಾನು ಕೆಲಸ ಮಾಡಿ ಸಮಾಜ ಅಂತ ಬಂದಾಗ ಇವತ್ತು ನಮ್ಮ ಸಮಾಜದವ್ರು ಸುಮಾರು 4 ರಿಂದ 5 ಮಂದಿ ಇವತ್ತು ಮಿಲಿಟರಿ ಹುಡುಗರು ಯುವಕರು ಆಯ್ಕೆ ಆಗ್ಯಾರ. ಇವತ್ತು ನಾನೇನಪ್ಪ ನಮ್ಮ ಸಮಾಜದ ಮಕ್ಕಳ ಜೊತೆಗೆ ಅನ್ಯ ಸಮಾಜದವ್ರು ಆಯ್ಕೆ ಆದರೂ ಕೂಡ ಪತ್ರಿಕೆಯಲ್ಲಿ ಅವ್ರನ್ನ ಸೃಷ್ಟಿ ಮಾಡಿ ಇವತ್ತಿಂತ ನಮ್ಮ ಸಮಾಜದ ಮಕ್ಕಳು ಏನಪ್ಪ ಅಂದ್ರೆ ಇವತ್ತು ಆಯ್ಕೆ ಆಗ್ಯಾರ ಅಂತ ಹೇಳಿಸಿ ಅಂಥವ್ರಿಗೆ ಏನಪ್ಪ ಅಂದ್ರೆ ಸಮಾಜದಲ್ಲಿ ಏನಾದರೂ ಒಂದು ಉನ್ನತವಾದಂಥ ಒಂದು ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ. ಯಾವುದೇ ವಿದ್ಯಾರ್ಥಿ ಆಗಿರುತ್ತೆ ಅಂದರೆ ಅವ್ರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಯಾರು ಹೇಳಿದ್ರು, ನಾವು ಏನಪ್ಪ ಅಂದ್ರೆ ಸುಮಾರು 80-85 ಉಚಿತ ಸಾಮೂಹಿಕ ಮುಂದಿನ ಒಂದು ಕಾರ್ಯಗಳು ಇದನ್ನು ನಿರಂತರವಾಗಿ ಮಾಡ್ರಿ. ಏನಾದ್ರು ನಾವು ನೋಡ್ರಿ, ಯಾವುದೇ ಒಂದು ಕಾರ್ಯವನ್ನು ಮಾಡ್ತಂದ್ರೆ ನಮಗೆ ಯಾವತ್ತಿಲ್ಲ ಒಂದಲ್ಲ ಒಂದು ಯಾವುದೋ ರೀತಿಯಲ್ಲಿ ದೈವ ಶಕ್ತಿಯ ರೀತಿಯಲ್ಲಿ ಕೂಡ ನಮ್ಗೆ ಒಂದು ಸಹಾಯ ಮಾಡ್ತದೆ. ನಾವು ಕೇಳೋದು ಬೇಕಾಗಿಲ್ಲ. ಒಳ್ಳೆದನ್ನು ಏನು ನಾವು ಮುಂದೆ ಮಾಡ್ತೀವೋ ಹಿಂದೆ ಹೇಳೋರು ಜಾಸ್ತಿ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಎಲ್ಲ ಮುಂದೆ ಮಾಡೋರು ಇಂಥ ಕಾರ್ಯಗಳು ನಿರಂತರವಾಗಿ ಮುಂದೆ ನಡಲಿ. ಒಂದು ಒಳ್ಳೆಯ ಕಾರ್ಯಚಟುವಟಿಕೆಗಳನ್ನು ಮಾಡ್ರಿ. ಆಮೇಲೆ ಮುಂದಿನ ಬರುವಂಥ ಒಂದೇನು ಶಿಕ್ಷಣದಲ್ಲಿ ಮಕ್ಕಳೇನಪ್ಪ ನಮ್ಮ ಸಮಾಜದ ಮಕ್ಕಳು ಸುಮಾರು ಅತಿ ಹೈಯೆಸ್ಟ್ ಪರ್ಸೆಂಟೇಜ್ ಆಗಿರುತ್ತಲ್ಲ ಅಂಥವ್ರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ರಿ. ಸಮಾಜದಲ್ಲಿ ಏನಾದರೂ ಯಾವುದೇ ಪ್ರತಿಭೆಗಳು ಏನಪ್ಪ ಅಂದರೆ ಒಂದು ಇದಾದ್ರಪ್ಪ ಅಂದರೆ ಅದನ್ನು ಗುರುತಿಸುವಂಥ ಕೆಲಸ ಮಾಡ್ರಿ. ಇಂಥ ಕೆಲಸ ಮಾಡಿದ್ರೆ 100% ನಾವು ಒಂದು ಗೋಲಾಕಾರವಾಗಿ ಬೆಳೆಸ ಸಾಧ್ಯ ಆಗ್ತದೆ. ಅದಕ್ಕೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡಿಸ್ಕೊಂಡು ಇದು ಮಾಡ್ರಿ. ಈಗ ನಮ್ಮ ಸಮಾಜದ ಬಂಧುಗಳೇ ಎಲ್ಲರೂ ಒಗ್ಗಟ್ಟಾಗಿ ಏನೇ ಕಾರ್ಯಕ್ರಮ ಇರಲಿ, ಸಹೋದರ ಸಮಾಜದ ಕಾರ್ಯಕ್ರಮಗಳು ಇದ್ರೂ ಕೂಡ ಅದರಲ್ಲಿ ಭಾಗಿಯಾಗಲಿ. ಯಾವಾಗ ನೀವು ಎಲ್ಲ ಸಮಾಜ ಜೊತೆ ಅನೋನ್ಯವಾಗಿ ಬಾಂಧವ್ಯದಿಂದ ಬೆರಿತಿರೋ ನಿಮ್ಮನ್ನು ಸಮಾಜ ನಿಮ್ಮನ್ನು ಗುರುತಿಸ್ತೀನಿ ಅಂತ ಕೆಲಸವನ್ನು ಮಾಡಿ. ಆಮೇಲೆ ಅದಾದ ನಂತರ ನಮ್ಮ ತಾಲೂಕು ಅಧ್ಯಕ್ಷರ ನೇಮಕ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಹೊಸ ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ನಮ್ಮ ದೇವೇಂದ್ರ ನಾಯಕ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಅದಾದ ನಂತರ ನೆಕ್ಸ್ಟ್ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಏನಪ್ಪ ಅಂದರೆ ಕಾರ್ಯದರ್ಶಿಗಳು ಆಮೇಲೆ ಇನ್ನು ಅನೇಕ ರೀತಿಯ ಒಂದು ಘಟಕಗಳು ಬರ್ತವೆ. ಅದನ್ನು ನೀವೆಲ್ಲ ಕುಂತ್ಕೊಂಡು ಯಾರ್ಯಾರು ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅಂಥವ್ರನ್ನ ಸುಮ್ಮನೆ ನಮ್ಮ ಪದವಿ ಕೊಟ್ಟು ನಾವು ಮನೆಗೆ ಅಂತಂದ್ರೆ ಅಂತ ದಯವಿಟ್ಟು ತಗೋಬಾರ್ದು. ಯಾಕಪ್ಪ ಅಂತಂದರೆ ಸಂಘ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಸಂಘಟನೆ ನಾವು ಬೆಳಿಬೇಕು. ಸಂಘಟನೆ ಅಂತಕ್ಕಂಥ ಬೆಳೆಸ್ಬೇಕಾದ್ರೆ ನಾವು ಕೆಲಸವನ್ನು ಮಾಡಬೇಕು. ಮೊದಲು ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಸಾಧ್ಯ ಆಗ್ತಕ್ಕಂಥ ಮಾತಾಡೋಣ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಸಂದರ್ಭದಲ್ಲಿ ನಾಯ್ಡು ನಾಯ್ಕ, ಹನುಮೇಶ್ ನಾಯ್ಕ, ಕೊಂಡಯ್ಯ ನಾಯ್ಕ, ಯಲ್ಲಯ್ಯ ನಾಯ್ಕ, ದೇವರಾಜ್ ನಾಯ್ಕ, ರಮೇಶ್ ನಾಯ್ಕ, ಹನುಮೇಶ್ ನಾಯ್ಕ, ಉಪೇಂದ್ರ ನಾಯಕ, ತಾಯಣ್ಣ ನಾಯ್ಕ, ನರಸಿಂಹ ನಾಯ್ಕ, ಯಲ್ಲಪ್ಪ ನಾಯಕ, ರಮೇಶ್ ನಾಯ್ಕ, ನಾಯಕ ರೇಣುಕಾ ರಾಜ್ ನಾಯ್ಕ, ದೇವರಾಜ್ ನಾಯ್ಕ, ಜಗದೀಶ್ ನಾಯ್ಕ, ವೀರೇಶ್ ನಾಯ್ಕ, ಮಂಜು ನಾಯಕ, ಈರಯ್ಯ ನಾಯಕ, ವೆಂಕಟೇಶ್ ನಾಯ್ಕ, ವಿಶ್ವನಾಥ ನಾಯಕ, ರಾಜು ನಾಯಕ, ಮಹೇಶ್ ನಾಯ್ಕ, ಶ್ರೀನಿವಾಸ್ ನಾಯ್ಕ, ಚಂದ್ರ ನಾಯಕ, ಪ್ರಜ್ವಲ್ ನಾಯಕ, ಪರಶುರಾಮ್ ನಾಯಕ, ವೀರೇಶ್ ನಾಯ್ಕ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.